ರಾಷ್ಟ್ರಕವಿ ಕುವೆಂಪು ಅವರ ಆಶಯದಂತೆ ನಾಡಗೀತೆಯಲ್ಲಿ ಬೌದ್ಧ ಉದ್ಯಾನ ಪದವನ್ನು ಸೇರಿಸಬೇಕೆಂದು ಒತ್ತಾಯಿಸಿ ಭಾರತೀಯ ಮೂಲ ನಿವಾಸಿ ದ್ರಾವಿಡ ಒಕ್ಕೂಟ ಪದಾಧಿಕಾರಿಗಳು ಇಂದು ಪ್ರತಿಭಟನೆ ನಡೆಸಿದರು. ಹುಬ್ಬಳ್ಳಿ ನಗರದ ಮಿನಿ ವಿಧಾನಸೌಧ ಆವರಣದಲ್ಲಿರುವ ತಹಶೀಲ್ದಾರ್ ಕಚೇರಿ ಮುಂದೆ ನಾಡಗೀತೆಯಲ್ಲಿ ಬೌದ್ಧ ಉದ್ಯಾನ ಪದ ಸೇರಿಸಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ಮಾಡಿ ನಾಡಗೀತೆಯಲ್ಲಿ ಬೌದ್ಧ ಉದ್ಯಾನ ಪದ ಸೇರಿಸಬೇಕೆಂಬ ಶಿಫಾರಸನ್ನು ಮಾಡಿದ್ದಾರೆ. ಆದರೆ ಕೆಲ ಮನುವಾದಿಗಳು ಮತ್ತು ಈ ಒಂದು ನಾಡಗೀತೆ ವಿರೋಧಿಗಳು ಬೌದ್ಧ ಉದ್ಯಾನ ಎಂಬ ಪದ ಸೇರಿಸಲು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಬೌದ್ಧ ಉದ್ಯಾನ ನಾಡಗೀತೆಯಲ್ಲಿ ಸೇರಿಸಬೇಕು. ಈಗಾಗಲೇ ಇದಕ್ಕೆ ಐತಿಹಾಸಿಕ ಪರಂಪರೆ ಇದೆ ಮತ್ತು ತನ್ನದೇ ಗೌರವ ಇದೆ. ಸರ್ವ ಜನಾಂಗೀಯ ಶಾಂತಿಯುತ ಮತ್ತು ಎಲ್ಲ ಬೌದ್ಧರನ್ನು ಬಹುಜನ ಸಮಾಜವನ್ನು ಮತ್ತು ಬಹುಜನತೆಯನ್ನು ಹೊಂದಿದಂಥ ನಾಡು ನಂಬುದಾಗಿದೆ. ಜಾತಿ ಮತ ಪಂಥ ಭೇದ ಎನ್ನದೇ ಎಲ್ಲರನ್ನ ಸಹಿಷ್ಣುತೆಯಿಂದ ನಡೆದುಕೊಳ್ತಕ್ಕಂಥ ನಾಡಿನಲ್ಲಿ ಈ ರೀತಿಯಾದ ಕೆಲವರು ವಿಷ ಬೀಜವನ್ನು ಬಿತ್ತಿದ್ದಾರೆ. ಜಾತಿಯ ಮತ್ತು ಧರ್ಮದ ಹೆಸರಿನಲ್ಲಿ ಅಸಮಾಧಾನ ವ್ಯಕ್ತಪಡಿಸುವುದು ಸರಿಯಲ್ಲ. ಆದ್ದರಿಂದ ಕೂಡಲೇ ರಾಷ್ಟ್ರಕವಿ ಕುವೆಂಪುರವರು ಹೇಳಿದಂತೆ ಅಥವಾ ಅವರ ಆಶಯದಂತೆ ನಾಡಗೀತೆಯಲ್ಲಿ ಬೌದ್ಧ ಉದ್ಯಾನ ಶಬ್ದವನ್ನು ಸೇರಿಸಬೇಕು ಮತ್ತು ಈಗಾಗಲೇ ಏನು ಬೆಳೆಮೇಲೆ ಪರಮೇಶ್ವರ್ ಬೆಳೆಮೇಲೆ ಏನು ಶಿಫಾರಸು ಮಾಡಿದ ನೇತೃತ್ವದ ಸಮಿತಿ ಆ ಸಮಿತಿಯ ವರದಿಯನ್ನು ಜಾರಿಗೆ ತರಬೇಕು. ಅಂದಾಗ ಮಾತ್ರ ಇದಕ್ಕೆ ಒಂದು ಘನತೆ ಗೌರವ ಬರುತ್ತದೆ. ಆದ್ದರಿಂದ ಈ ಮನುವಾದಿಗಳ ವಿರುದ್ಧ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಒಂದೇಳೆ ಏನಾದರೂ ಈ ಒಂದು ನಾಡಗೀತೆಯಲ್ಲಿ ಬೌದ್ಧ ಉದ್ಯಾನ ಎಂಬ ಪದ ಸೇರ್ಪಡೆ ಮಾಡದಿದ್ದರೆ ಉಗ್ರ ಸ್ವರೂಪದ ಹೋರಾಟದ ಎಚ್ಚರಿಕೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಶಂಕರ್ ಅಜಮನಿ, ಸೋಮಣ್ಣ ಹಂಜಗಿ, ಮಂಜುನಾಥ್ ಸಹಿತ ಅನೇಕ ಪ್ರಮುಖರು ಮತ್ತು ಭಾರತೀಯ ಮೂಲ ನಿವಾಸಿಗಳ ಪದಾಧಿಕಾರಿಗಳು ಇದ್ದರು. ನಂತರ ತಹಶೀಲ್ದಾರ್ ಮಹೇಶ್ ಗಸ್ತಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಎಲ್ಲ ಹಿಡಿಬೇಡ್ರಿ, ಅವ್ರ ಮೇಲೆ ಅಲ್ಲ ಬಿಡ್ರಿ, ಅದು ಒಬ್ಬರೇ ಬಿಡ್ರಿ. ಹಂಗ ಹೇಳ್ರಿ, ನೀವು ಬೇಡಿಕೆ ಏನಂತ ಹೇಳ್ರಿ. ಅಜಮನಿ ಅವ್ರು ಹಂಗ ಹೇಳ್ರಿ. ಈಗ ಮನೆ ಕೊಡೋದು ನಾಡಗೀತೆಯನ್ನ ಏನು ನಮ್ಮ ಸರ್ಕಾರ ಕುವೆಂಪು ನಾಡಗೀತೆಯನ್ನು ಅಳವಡಿಸ್ಕೊಂತಲ್ಲ ಅವಾಗ ಕಡೆ ನೋಡ್ರಿ ಬೌದ್ಧ ಉದ್ಯಾನ ಪದವ ಹೋದಾಗ ಅನೇಕ ಹೋರಾಟಗಳು ಸುಮಾರು ಪ್ರತಿ ವರ್ಷದಿಂದ ಹೋರಾಟ ಮಾಡ್ಕೊಂಡು ನಾವು ಮೊನ್ನೆ ಸಿದ್ದರಾಮಯ್ಯ ಮೈಸೂರಿನ ಬೌದ್ಧ ಸಮ್ಮೇಳನದಲ್ಲಿ ಲಕ್ಷಾಂತರ ಜನ ಸೇರಿ ನಾಡಗೀತೆಯಲ್ಲಿ ಬೌದ್ಧ ಉದ್ಯಾನ ಪದವನ್ನು ಒತ್ತಾಯ ಮಾಡಿದ್ರು. ಅದೇ ಪ್ರಕಾರ ಅವರು ಒಂದು ಸಮಿತಿಯನ್ನು ರಚನೆ ಮಾಡಿದರು. ನಾಡಿನ ಹೆಸರಾಂತ ಕವಿಗಳು ಮತ್ತು ಸಾಹಿತಿಗಳು ಬುದ್ಧಿವಂತರು ಎಲ್ಲ ಸೇರಿಕೊಂಡು ಒಂದು ಅದನ್ನು ಶಿಫಾರಸು ಮಾಡಿದ ಸರ್ಕಾರಕ್ಕೆ ಇದೇ ರೀತಿ ಬೌದ್ಧ ಉದ್ಯಾನ ಪದವನ್ನು ನಾಡಗೀತೆಯಲ್ಲಿ ಸೇರಿಸ್ಕೊಂಡು ಹೇಳಿ ಶಿಫಾರಸು ಮಾಡಿದ್ದಕ್ಕೆ ಸರ್ಕಾರ ಅದನ್ನು ಒಪ್ಪಿಕೊಂಡಿತು. ಆದರೆ ಈಗ ಯಾರೋ ಸುಗಮ ಸಂಗೀತವರು ಮತ್ತು ಯಾರೋ ಬೇರೆ ಚಿತ್ರಗಳು ಅಂದರೆ ಬುದ್ಧನ ವಿರೋಧಿಗಳು ಮೊದಲಿಂದ ಅದನ್ನು ವಿರೋಧ ಮಾಡ್ಕೊತ ಬಂದವರು ಆ ಪದ್ಯವನ್ನು ಸೇರಿಸಬಾರ್ದು ಅನ್ನುವಂಥ ವಿಷಯವನ್ನು ಸರ್ಕಾರ ಒತ್ತಾಯ ಮಾಡಾಕತ್ತಾರೆ. ಅದಕ್ಕೆ ನಾವು ಹೇಳಿದ್ವಿ, ಅದು ಬಹುಜನರ ನಾಡು, ಬುದ್ಧನ ನಾಡಿದು ಮತ್ತು ಬುದ್ಧನ ಇತಿಹಾಸ ತಿಳಿದಾಗ ಯಾರೋ ಒಂದು ಒತ್ತಾಯ ಮಾಡಾಕತ್ತೀರಿ, ಅದೆಲ್ಲ ಮಾಡಕ್ಕೆ ಹೋಗ್ರಿ. ಬಹುಜನರ ಹೆಸರಿದ್ರೆ ಮತ್ತೊಂದು ದೊಡ್ಡೊಂದು ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ನಾವು ನಾಡಗೀತೆ ಏನೈತಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಆಶಯದಂತೆ ಅದನ್ನು ಬೌದ್ಧ ಉದ್ಯಾನ ಪದವನ್ನು ಸೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಬುದ್ಧ ಬಸವ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್. ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ಬುದ್ಧ ಬಸವ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್. ಬುದ್ಧ ಬಸವ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್. ಬುದ್ಧ ಬಸವ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಬುದ್ಧ ಬಸವ ಅಂಬೇಡ್ಕರ್ ಜಿಂದಾಬಾದ್ 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 ಜಿಂದಾಬಾದ್. ಇವತ್ತಿನ ದಿವಸ ಸನ್ಮಾನ್ಯ
ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯದ ನಾಡಗೀತೆಯಲ್ಲಿ ಬೌದ್ಧರೋದ್ಯಾನ ಪದ ವನ್ನು ಕೈ ಬಿಟ್ಟಿದ್ದಕ್ಕೆ ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಾ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಬಂದಿದ್ವಿ. ಈಗ ಮೊನ್ನೆ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ನಾವು ಲಕ್ಷಾಂತರ ಜನ ಮೈಸೂರಿನಲ್ಲಿ ಒಂದು ಬೌದ್ಧ ಸಮ್ಮೇಳನವನ್ನು ಮಾಡಿ ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಜಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಅದೇ ಪ್ರಕಾರ ಸರ್ಕಾರ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿತು. ಅಲ್ಲಿ ಹೆಸರಾಂತ ಸಾಹಿತಿಗಳು ಮತ್ತು ವಿದ್ವಾಂಸರು ಮತ್ತು ಕವಿಗಳು ಎಲ್ಲರನ್ನು ಸೇರಿಕೊಂಡು ಒಂದು ಸಮಿತಿ ಮಾಡಿ ಈ ಸಮಿತಿಯ ಶಿಫಾರಸಿನ ಮೇರೆಗೆ ನಾವು ಕ್ರಮ ತಗೊಂತೀವಿ ಅಂತೇಳಿ ಸರ್ಕಾರ ಹೇಳಿತ್ತು. ಅದೇ ಪ್ರಕಾರ ಸಮಿತಿಯ ಶಿಫಾರಸು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದೇನು ಬೌದ್ಧ ಉದ್ಯಾನ ಪದವನ್ನು ತೆಗೆದು ಹಾಕಲಾಗಿದೆ, ಅದನ್ನು ಮತ್ತೆ ಮರು ಸೇರ್ಪಡೆ ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ಆದರೆ ಈ ಅವಧಿಯಲ್ಲಿ ಬೇರೆ ಮನುವಾದಿಯ ಒಂದು ವ್ಯವಸ್ಥೆ ಈ ಪದವನ್ನು ವಿರೋಧ ಮಾಡ್ತಾ ಇದೆ. ಈ ಪದವನ್ನು ನಾಡಗೀತೆಯಲ್ಲಿ ಸೇರಿಸಬಾರ್ದು ಅಂತ ಒತ್ತಾಯ ಮಾಡ್ತಿದೆ. ಅವರಿಗೆ ನಾವೊಂದು ವಿಷಯ ಹೇಳೋದಂದ್ರೆ, ಇದು ಕರ್ನಾಟಕ ಅಷ್ಟೇ ಅಲ್ಲ, ಈ ಭಾರತ ದೇಶ ಜೊತೆ ಬೌದ್ಧರ ನಾಡಿದು. ಬೌದ್ಧರಿಲ್ಲದೆ ದೇಶ ಇಲ್ಲ. ಕರ್ನಾಟಕವು ಮೂಲ ಬೌದ್ಧರ ನಾಡಾಗಿತ್ತು. ಅದಕ್ಕೆ ಉದಾಹರಣೆಗಳು ಸಾಕಷ್ಟಿವೆ. ಈಗ ನೀವು ಕಲಬುರಗಿ ಜಿಲ್ಲೆ ಸನ್ನತಿಯಲ್ಲಿ ನೋಡ್ಬೋದು, ಬುದ್ಧನ ಮಹಾಸ್ತೂಪ ಒಂದು ಸಿಕ್ಕಿದೆ ಅಲ್ಲೇ. ಆಮೇಲೆ ಅದೇ ರೀತಿ ಯಾದಗಿರಿಯ ಶಹಾಪುರದಲ್ಲಿ ಬುದ್ಧ ಮಲಗಿದ ಬೆಟ್ಟ ಇದೆ. ಇವತ್ತು ಅದಕ್ಕೆ ಬೌದ್ಧರ ಉದ್ಯಾನವನ್ನ ಸೇರಿಸಬೇಕು, ಆ ಪದವನ್ನು ಸೇರ್ಪಡೆ ಮಾಡಬೇಕು ಅನ್ನೋದು ನಮಗೆ ಸರ್ಕಾರಕ್ಕೆ ಒತ್ತಾಯ ಐತಿ.